ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ಏನಪ್ಪ ಅಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ಮದು ಫೀ ಕನ್ಸೆಷನ್ ಅಮೌಂಟ್ ಲಾಸ್ಟ್ ಇಯರ್ದು ಅಮೌಂಟ್ ಬಂದಿಲ್ಲ, ಏನಕ್ಕೆ ಬಂದಿಲ್ಲ ಸ್ವಲ್ಪ ಚೆಕ್ ಮಾಡಿ ಹೇಳಿ ಅಂತ ಕೇಳ್ತಾಯಿದ್ರು. ಆ ಬಗ್ಗೆ ಲೈವ್ ಪ್ರೂಫ್ ನಾನು ಕೂಡ ತೋರಿಸ್ಕೊಡ್ತೀನಿ ಯಾಕೆ ಹಣ ಬಂದಿಲ್ಲ ಮತ್ತು ಏನಕ್ಕೆ ಅಂತ. ನೋಡಿ ಫ್ರೆಂಡ್ಸ್, 2024-25ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಹಣ ಕೂಡ ಬಂದಿಲ್ಲ. ಬಟ್ ಯಾಕೆ ಬಂದಿಲ್ಲ ಮತ್ತು ಬೇರೆ ವಿದ್ಯಾರ್ಥಿಗಳು ಬಂದಿದೆ, ಸೊ ನಮ್ದು ಹಣ ಬರುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, 2024-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮದು ಅಮೌಂಟ್ ಬರಲೇ ಇರೋಕ್ಕೆ ಕಾರಣ ಏನಿರ್ಬೋದು ಅಂತ ಕೂಡ ಚೆಕ್ ಮಾಡಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 2024-25ನೇ ಸಾಲಿನಲ್ಲಿ ಈ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ. ಸೊ ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮದು ಅಪ್ಲಿಕೇಶನ್ ಕೂಡ ವೆರಿಫಿಕೇಷನ್ ಆಗಿರುತ್ತೆ ಮತ್ತು ಅದರ ಜೊತೆಗೆ ಹಣ ಕೂಡ ನಿಮ್ಮ ಅಕೌಂಟಿಗೆ ಕೂಡ ಜಮಾ ಆಗ್ತಾ ಇರುತ್ತೆ. ಬಟ್ ಆಮೇಲೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕೂಡ ಇದಿರುತ್ತೆ ಮತ್ತು ಅದ್ರ ಜೊತೆಗೆ ನೇಮ್ ಮ್ಯಾಚಿಂಗ್ ಎಲ್ಲನೂ ಕೂಡ ವೆರಿಫೈ ಆಗಿರುತ್ತೆ. ಬಟ್ ಆದರೆ ಏನಂದರೆ ಹಣ ನಿಮ್ಮ ಅಕೌಂಟಿಗೆ ಬಂದಿರೋದಿಲ್ಲ. ಸೊ ಅದು ಯಾಕೆ ಬಂದಿರೋದಿಲ್ಲ ಏನು ಅಂತ ನಾವು ಚೆಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, 2024-25ನೇ ಸಾಲಿನಲ್ಲಿ ಪೋಸ್ಟ್ ಡಿ ಬಿ ಟಿ ಕೂಡ ಎಸ್ ಇದೆ. ಆಮೇಲೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಹಣ ಇನ್ನೂ ಕೂಡ ಏನಪ್ಪ ಅಂದರೆ ಅವೇಟೆಡ್ ಅಂತಲೂ ಬರ್ತಾಯಿದೆ. ನೋಡಿ 2024-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ ಡಿ ಬಿ ಟಿಸ್ ಅವೇಟೆಡ್ ಅಂತ ಬರ್ತಾಯಿದೆ. ಇದಕ್ಕೆ ಮೇನ್ ರೀಸನ್ ಕಾರಣ ಏನಂದರೆ, ಒಂದು ವೇಳೆ ನೀವು ಲಾಸ್ಟ್ ಇಯರ್ ರಿಸಲ್ಟ್ನ ಏನಾದರೂ ಮಿನಿಮಮ್ 50 ಅಬೋವ್ ಅಂದರೆ SC/ST ಅವರಿದ್ದರೆ 50 ಅಬೋವ್ ಮಾಡಿರಬೇಕಾಗುತ್ತೆ. OBC ಕ್ಯಾಟಗರಿ ವಿದ್ಯಾರ್ಥಿಗಳಾಗಿದ್ದರೆ 60% ಜಾಸ್ತಿ ಪರ್ಸೆಂಟೇಜ್ನ ಮಾಡಿರಬೇಕಾಗುತ್ತೆ. ಒಂದು ವೇಳೆ ಮಾಡಿಲ್ಲ ಅಂತಂದರೆ ಸೊ ಅವಾಗ ಮಾತ್ರ ಹಣ ನಿಮ್ಮದು ಅವೇಟೆಡ್ ಅಂತ ಇರುತ್ತೆ ಮತ್ತು ಪುಷ್ ಡಿ ಬಿ ಟಿ ಕೂಡ ಆಗೋದಿಲ್ಲ. ಹಾಗಾಗಿ ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮ್ಮ ಲಾಸ್ಟ್ ಇಯರ್ ಪರ್ಸೆಂಟೇಜ್ 2 ಸೆಮಿಸ್ಟರ್ಗಳು ಸೇರಿದರೆ, ಡಿಗ್ರಿ ಓದ್ತಾ ಇದ್ದರೆ ಮತ್ತು ಅದರ ಜೊತೆಗೆ PUC ಓದ್ತಾ ಇದ್ದರೆ ಲಾಸ್ಟ್ ಫಸ್ಟ್ ಸೆಮಿಸ್ಟರ್ ಇರ್ಬೋದು, ಲಾಸ್ಟ್ ಇಯರ್ ಫಸ್ಟ್ PUC ಇರ್ಬೋದು ಮತ್ತು ಅದ್ರ ಜೊತೆಗೆ ಡಿಪ್ಲೊಮಾ ಇದ್ದರೆ ಲಾಸ್ಟ್ 2 ಸೆಮಿಸ್ಟರ್ ಇರ್ಬೋದು. ಹಾಗೆ ನಿಮ್ಮದು ಪರ್ಸೆಂಟೇಜ್ ಮಿನಿಮಮ್ 60% OBC ಅವರಿಗೆ ಮತ್ತು 55% ಅಥವಾ 50% ಏನಪ್ಪ ಅಂದರೆ ಕ್ಯಾಟಗರಿ 1 ಮತ್ತು SC/ST ವಿದ್ಯಾರ್ಥಿಗಳಾಗಿರಬೇಕಾಗುತ್ತೆ. ಸೊ ಅದನ್ನು ಅಫಿಷಿಯಲಾಗಿ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ನೀವೇನಾದರೂ NSP ಐಡಿನ ಎಂಟ್ರಿ ಮಾಡಿರಲಿಲ್ಲ ಅಂದರೆ ಲಾಸ್ಟ್ ಇಯರು SC ವಿದ್ಯಾರ್ಥಿ ಕಂಪಲ್ಸರಿ ಮಾಡಿದ್ರು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಮೈನಾರಿಟಿ ಸ್ಟೂಡೆಂಟ್ಸ್ಗಳು NSP ಐಡಿನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಒಂದು ವೇಳೆ ಅವ್ರು ಮಾಡಿಲ್ಲ ಅಂದರೆ ಅಂಥ ಒಂದು ವಿದ್ಯಾರ್ಥಿಗೆ ಮಾತ್ರ ಹಣ ಅವೇಟೆಡ್ ಇರುತ್ತೆ ಮತ್ತು ಅದ್ರ ಜೊತೆಗೆ ಅವ್ರಿಗೆ 60% ಸೆಂಟ್ರಲ್ ಗೌರ್ಮೆಂಟಿಂದ ಏನು ಹಣ ಬರಬೇಕಾಗಿರುತ್ತಲ್ಲ, ಸೊ ಅವ್ರು ಏನು ಮಾಡಿರ್ತಾರೆ ಅದನ್ನು ಪುಸ್ಟ್ ಮಾಡಿರೋದಿಲ್ಲ. ಕಾರಣ ನೀವು NSP ಐಡಿನ ಎಂಟ್ರಿ ಮಾಡದೇ ಇರ್ಬೋದು ಅಥವಾ ಫಸ್ಟ್ ಕ್ಲಾಸ್ನ ಪಾಸ್ ಆಗದೇ ಇರ್ಬೋದು. ಸೊ ಇವೆಲ್ಲ ರಿಸಲ್ಟ್ಸ್ನ ಇಟ್ಕೊಂಡು ನಿಮ್ಮ ಅಕೌಂಟಿಗೆ ಹಣ ಬರದೇ ಇರದೆ ಅವೇಟೆಡ್ ಅಂತ ಇರುತ್ತೆ. ಇದನ್ನು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣ ತಾಲೂಕು ಆಫೀಸಿಗೆ ಭೇಟಿ ಕೊಟ್ಟಾಗ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಹಿಂದುಳಿದ ಕಲ್ಯಾಣ ಇಲಾಖೆಯವರು ಈ ವರ್ಷದಿಂದ NSP OTR ಅಂತ ಮಾಡಿದ್ದಾರೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಮಾಡಿದ್ದಾರೆ. ಸೊ ಅದನ್ನೆಲ್ಲ ವಿದ್ಯಾರ್ಥಿಗಳು ಕೂಡ ಈ ವರ್ಷ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ನಿಮ್ಮದು ಲಾಸ್ಟ್ ಇಯರ್ ರಿಸಲ್ಟ್ಸು ಮಿನಿಮಮ್ 60% ಆಗೋ ಥರ ಎಲ್ಲ ವಿದ್ಯಾರ್ಥಿಗಳು ಕೂಡ ಟ್ರೈ ಮಾಡಿ. OBC ವಿದ್ಯಾರ್ಥಿಗಳು ಮತ್ತು SC/ST ವಿದ್ಯಾರ್ಥಿ 50% ಆಗೋ ಥರ ನೀವು ಒಂದು ಸಾರಿ ಓದಿ ಪಾಸ್ ಆಗಬೇಕಾಗತ್ತೆ. ಆವಾಗ ಮಾತ್ರ ಅಂದರೆ ಹಣ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಕ್ಲಾರಿಫಿಕೇಷನ್ ಕೂಡ ಕೇಳಿದಾಗ ಬಂದಿರತಕ್ಕಂಥ ಮಾಹಿತಿ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ಮದು 4th ಲೆವೆಲಲ್ಲಿ ವೇಟಿಂಗ್ನಲ್ಲಿದೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅದು ಯಾಕೆ ವೇಟಿಂಗ್ನಲ್ಲಿದೆ ಅಂತಲೂ ಕೂಡ ರೀಸನ್ ಹೇಳಿದ್ದೀನಿ. ಸೊ ಹಾಗಾಗಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನಪ್ಪ ಅಂದರೆ SC/ST ವಿದ್ಯಾರ್ಥಿಗಳಿಗೆ ಮಾತ್ರ ಕೇಂದ್ರ ಸರ್ಕಾರ 60% ₹100 60 ಕೊಡುತ್ತೆ, ಇನ್ನು 40 ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತೆ. ಹಾಗಾಗಿ ನಿಮ್ಮ 60% ಹಣ ಬರಬೇಕಾಗಿತ್ತಂದರೆ ನೀವು ಹೇಳಿರ್ತಕ್ಕಂಥ ಎಲ್ಲ ಕ್ರೈಟೀರಿಯಾ ಫುಲ್ಫಿಲ್ ಮಾಡಿರಬೇಕಾಗತ್ತೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಬಯೋಮೆಟ್ರಿಕ್ನು ಕೂಡ ಮಾಡಿಸ್ಕೊಂಡಿರಬೇಕಾಗತ್ತೆ. ಹಾಗೆ ನಿಮ್ಮದು NPCI ಮ್ಯಾಪಿಂಗ್ ಕೂಡ ಆಗಿರಬೇಕಾಗತ್ತೆ. ಸೊ ಹಾಗಾಗಿ ಇವೆಲ್ಲನೂ KYC NPCI ಮ್ಯಾಪಿಂಗ್ ಎಲ್ಲನೂ ಕೂಡ ಆಗಿದ್ದರೆ ಡೈರೆಕ್ಟಾಗಿ ಬರುತ್ತೆ. ಸೊ ಇಲ್ಲಾಂದರೆ ಅವೇಟೆಡ್ ಅಂತಲೇ ಇರುತ್ತೆ. ಸೊ ನಿಮ್ಮದೆಲ್ಲ ಆಗಿದೆಯೋ ಇಲ್ಲ ಅಂತ ಒಂದು ಸರಿ ತಪ್ಪದೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.